ಸಿನಿಮಾ ರೀತಿಯಲ್ಲಿ ನೋಡಿ ಪೊಲೀಸರು ಕಳ್ಳರನ್ನ ಚೇಂಜ್ ಮಾಡಿ ಅಂತಾರಾಜ್ಯ ಕಳ್ಳರನ್ನ ಬಂಧಿಸಿದ್ದಾರೆ. ಇದು ಥೇಟ್ ಸಿನಿಮಾ ರೀತಿಯಲ್ಲಿ ನಡೆದಿರುವಂಥ ಒಂದು ಘಟನೆ. ಸಿನಿಮೆಯ ರೀತಿಯಲ್ಲಿ ಚೇಂಜ್ ಮಾಡಿ ಅಂತಾರಾಜ್ಯ ಕಳ್ಳರನ್ನ ಬಂಧಿಸಿದ್ದಾರೆ. ಆಂಧ್ರದ ಅನಂತಪುರದಲ್ಲಿ ಎಟಿಎಂ ದೋಚಿದ್ರು ಖದೀಮರು. ಬಾಗಲಕೋಟೆ ಜಿಲ್ಲೆ ಇಳಕಲ್ನಲ್ಲಿ ಆರೋಪಿಯನ್ನ ಅರೆಸ್ಟ್ ಮಾಡಲಾಗಿದೆ. ಅನಂತಪುರದಲ್ಲಿ ಎಟಿಎಂ ದೋಚಿದ್ರು ಕಳ್ಳರು. ಎಟಿಎಂ ದೋಚಿದ್ದರ ಬಗ್ಗೆ ಅನಂತಪುರದಿಂದ ಕರ್ನಾಟಕಕ್ಕೆ ಮಾಹಿತಿ ಬರುತ್ತೆ. ಹೀಗಾಗಿ ಇಳಕಲ್ ಹುನಗುಂದ ಬಳಿ ಅಲರ್ಟ್ ಆಗಿದ್ರು ಪೊಲೀಸರು. ದೆಹಲಿ ಪಾಸಿಂಗ್ ಇರುವಂಥ ವಾಹನ ತಪಾಸಣೆಗೆ ಸೂಚನೆಯನ್ನ ಕೊಟ್ಟಿದ್ರು ಜಿಲ್ಲಾ ಎಸ್ಪಿ. ಪೊಲೀಸರ ಪ್ಲಾನ್ ಗೊತ್ತಾಗಿ ಎಸ್ಕೇಪ್ ಆಗೋಕೆ ಆರೋಪಿಗಳು ಪ್ರಯತ್ನ ಪಟ್ಟಿದ್ರು. ಹುನಗುಂದ ವಿಜಯಪುರ ಮಾರ್ಗದ ಬೆಳಗಲ್ ಚೆಕ್ ಪೋಸ್ಟ್ನಲ್ಲಿ ಲಾಕ್ ಮಾಡಿದ್ದಾರೆ. ನೀವು ಚಾಪೆ ಕೆಳಗಡೆ ನುಗ್ಗಿದ್ರೆ ನಾವು ರಂಗೋಲಿ ಕೆಳಗಡೆ ನುಗ್ತೀವಿ ಅಂತ ಪೊಲೀಸರು ಸಿನಿಮಾ ರೀತಿಯಲ್ಲಿ ಚೇಂಜ್ ಮಾಡಿದ್ದಾರೆ. ನೋಡಿ, ಎಲ್ಲ ಅಲ್ಲಿ ಇನ್ಫಾರ್ಮೇಷನ್ ಬಂದಿತ್ತು. ಆಂಧ್ರದ ಅನಂತಪುರದಿಂದ ಹೀಗೆ ಒಂದು ಎಟಿಎಂ ಕಳ್ತನ ಆಗಿದೆ, ಕಳ್ಳರು ಆ ಕಡೆ ಕರ್ನಾಟಕದ ಕಡೆ ಬರ್ತಿದ್ದಾರೆ ನೋಡಿ, ನಿಮ್ಮ ಹುನಗುಂದದ ಕಡೆ ಅಂತ ಬಾಗಲಕೋಟೆ ಪೊಲೀಸರಿಗೆ ಎಸ್ ಪಿ ಅವ್ರಿಗೆ ಮಾಹಿತಿ ಬರುತ್ತೆ. ಅಲ್ಲಿ ಹುನಗುಂದ ವಿಜಯಪುರ ಮಾರ್ಗದ ಬೆಳಕಲ್ ಚೆಕ್ ಪೋಸ್ಟ್ನಲ್ಲಿ ಖದೀಮರನ್ನ ಅಂದರ್ ಮಾಡಿದ್ದಾರೆ. ನೋಡಿ ಯಾವ ರೀತಿ ಹೆಡೆಮುರಿ ಕಟ್ಟಿದ್ದಾರೆ ಅಂತೇಳಿ. ಅಲ್ಲಿದ್ದು ಆಂಧ್ರದ ಅನಂತಪುರದಲ್ಲಿ ಎಟಿಎಂ ದರೋಡೆ ಮಾಡಿ ಇಲ್ಲಿಗೆ ಪರಾರಿಯಾಗಿದ್ದರು ಅವರು. ನಮ್ಮ ಕರ್ನಾಟಕಕ್ಕೆ ಬಂದಿದ್ರು. ಈ ಕಡೆ ಹುನಗುಂದ ಮಾರ್ಗಕ್ಕೆ ತಿರುಗಿಸಿ ಅವರು ದನ್ನೂರು ಮುದ್ದೇಬಿಹಾಳದ ಅಡ್ಡದಾರಿಯನ್ನು ಹಿಡಿದಿದ್ರು. ನೋಡಿ, ಇದೇ ಕಾರಿಗೆ ವಶಪಡಿಸ್ಕೊಂಡಿದ್ದು. ಡೆಲ್ಲಿ ಪಾಸಿಂಗು ದನ್ನೂರು ಟೋಲ್ ಕ್ಲೋಸ್ ಮಾಡುವಂತೆ ತಿಳಿಸಿ ಚೇಂಜ್ ಮಾಡಿದರು ಪೊಲೀಸರು. ಕಂಪ್ಲೀಟಾಗಿ ಅಲ್ಲಿಂದನೇ ಅವ್ರನ್ನ ಚೇಂಜ್ ಮಾಡಿದರು. ಸುಮಾರು ಏನಂದರೆ 50ರಿಂದ 60 ಕಿಲೋಮೀಟ್ರು. ಆದರೂ ಪೊಲೀಸರಿಗೆ ಹಲ್ಲೆ ಮಾಡುವಂಥ ಪ್ರಯತ್ನಕ್ಕೆ ಮುಂದಾಗಿದ್ದರು. ಈ ಸಂದರ್ಭದಲ್ಲಿ ಲಾಕ್ ಮಾಡಿದ್ದಾರೆ.